ಇವತ್ತು ತುಮಕೂರು ಲೋಕಸಭಾ ಚುನಾವಣೆಯ ಪ್ರಚಾರದಲ್ಲಿ JDS ಮತ್ತು BJPಯ ಒಂದು ಸಭೆಯಲ್ಲಿ ಸನ್ಮಾನ್ಯ ಹಿರಿಯರಾದಂಥ ಮಾಜಿ ಪ್ರಧಾನಿಗಳಾದಂಥ ದೇವೇಗೌಡರು ಸಾಹೇಬರು ಇದ್ದಂಥ ಒಂದು ಸಭೆಯಲ್ಲಿ ಅವರು ಮಾತಾಡಬೇಕಾದ್ರೆ ಇವತ್ತು ಇಬ್ಬರು ಕಾಂಗ್ರೆಸ್ಸಿನ ಕಾರ್ಯಕರ್ತೆಯರು ಒಂಥರ ಮುಫ್ತಿಯಲ್ಲಿ ಬಂದಂಗೆ ಒಂಥರ ಸೆಲ್ಫಿ ತಗೊಂಡು ಎಲ್ಲೋ BJP ಇಲ್ಲ JDS ಕಾರ್ಯಕರ್ತರ ಥರ ಬಂದು ದೇವೇಗೌಡರ ಮೇಲೆ ಅದು ಏನು ಮಾಡೋಕ್ಕೆ ಬಂದಿರೋ ಗೊತ್ತಿಲ್ಲ, ಒಂದು ಘೋಷಣೆ ಹೋಗ್ಕೊಂಡು ಒಳಗೆ ಬರೋಕ್ಕೆ ಹೋದರು. ಇದು ಖಂಡನಾರ್ಹ. ಒಂದು ತುಮಕೂರು ಜಿಲ್ಲೆಯಲ್ಲಿ ಯಾವ ರೀತಿಯೂ ಕೂಡ ಈ ರೀತಿಯಾದಂಥ ಒಂದು ಘಟನೆ ನಾವು ನೋಡಿಲ್ಲ. ಯಾವುದೇ ಅಪೋಸಿಷನ್ ಪಾರ್ಟಿ ಇದ್ರೂ ಕೂಡ ಒಂದು ಗೌರವಯುತವಾಗಿ ಏನಿದ್ರು ಪ್ರೆಸ್ ಮೀಟಲ್ಲಿ ಹೇಳೋದು ಮತ್ತೊಂದು ಹೇಳೋದು. ಆದರೆ ಈ ರೀತಿ ಕಳಿಸೋವಂಥದ್ದು ಕಾಂಗ್ರೆಸ್ನ ಸಂಸ್ಕೃತಿ, ಎಲ್ಲರಿಗೂ ಕೂಡ ಇದು ಖಂಡನೆ ಮಾಡೋವಂಥದ್ದು. ಅವ್ರಿಗೆ ಏನಾರ ತಾಕತ್ತಿದ್ರೆ ಎಲೆಕ್ಷನ್ ಮಾಡಬೇಕು. ಇಲ್ಲಿ ಕಳಿಸಿ ಯಾರೋ ಶಿಖಂಡಿಗಳ ಥರ ಇವರು ಯಾರನ್ನೋ ಕಳಿಸಿ ಇವರು ನೇರವಾಗಿ ಬರಬೇಕಿತ್ತು. ಅವರು ಹಿಂದೆ ನಿಂತ್ಕೊಂಡು ಇವರು ಕಳಿಸಿ ಯಾರನ್ನೋ ಕಳಿಸಿ ಇಲ್ಲಿ ಏನು ದೇವೇಗೌಡರ ಮೇಲೆ ಏನು ಮಾಡೋಕ್ಕೆ ಬಂದಿರೋ ಇದು ನಾವು SP ಅವರಿಗೆ ಮಾತಾಡಿ ಖಂಡಿಸ್ತೀವಿ. ಇವತ್ತು ನಮ್ಮ ಕ್ಯಾಂಡಿಡೇಟ್ ಇರ್ಬೋದು, ಇವತ್ತು JDSನ ಮುಖಂಡರಿರ್ಬೋದು, BJP ಮುಖಂಡರುಗಳು ನಾವು SP ಅವ್ರು ಮುಂಚೆನೇ ಇನ್ಫಾರ್ಮ್ ಮಾಡಿದ್ವಿ ಈ ರೀತಿ ಏನೋ ಒಂದು ಆಗುತ್ತೆ ಅಂತೇಳಿ. ನಮ್ಮ ನಗರಾಧ್ಯಕ್ಷರು ಎಲ್ಲರೂ ಕೂಡ ಹೇಳಿದರು. ಅರೆ ಅವ್ರು ಬಂದೋಬಸ್ತ್ ಮಾಡ್ರಿ, ಈ ರೀತಿ ಮಧ್ಯ ಬಂದು ಮಾಡಿದಾಗ ಈ ರೀತಿ ಖಂಡನಾರ್ಹ. ಮತ್ತು ಕಾಂಗ್ರೆಸ್ಗೆ ಮುಖಂಡರುಗಳೇ ಇದು ಶೋಭೆ ತರೋದಲ್ಲ. ಯಾಕಂದ್ರೆ ಅವ್ರು ಬರಲ್ಲ, ಅವ್ರಿಗೆ ಯಾರಿಗೂ ಧೈರ್ಯ ಇರಲ್ಲ. ಯಾರೋ ಚಿತಾವಣೆ ಮಾಡಿ ಕಳಿಸಿರ್ತಾರೆ. ಅವ್ರಿಗೆ ದಮ್ಮಿದ್ರೆ ಹೋಗಿ ಓಟ್ ಹಾಕ್ಸ್ಕೊಳ್ಳಿ, ಜನರ ಹತ್ರ ಹೋಗಿ ಕೇಳ್ಕೊಳ್ಳಿ. ಈ ರೀತಿ ಬಂದು ಒಂದು ಸಭೆ ಮಾಡಬೇಕಾದ್ರೆ ಬಂದು ಈ ರೀತಿ ಮಾಡೋವಂಥದ್ದು ಅವ್ರಿಗೆ ಗೌರವ ತರೋವಂಥದ್ದಲ್ಲ. ಮತ್ತು ಯಾರೇ ಇರಲಿ ಕೂಡ ಇದು ಅವರಿಗೆ ಗೌರವ ತರೋವಂಥದ್ದಲ್ಲ. ಅವ್ರಿಗೆ ತಾಕತ್ತಿದ್ರೆ ಹೋಗಿ ಎಲೆಕ್ಷನ್ ಮಾಡಬೇಕು, ಇದು ಮಾಡೋದಲ್ಲ. ಇದನ್ನು ನಾವು ಖಂಡಿಸ್ತೇವೆ. ಮತ್ತು ಇದು ಯಾವ ರೀತಿ ನೆಕ್ಸ್ಟ್ ಆ್ಯಕ್ಷನ್ ತಗೋಬೇಕು ಅದನ್ನು ಭಯ ಸೃಷ್ಟಿ, ಸೋಲಿನ ಭೀತಿ. ಈಗ ಫಸ್ಟು 15 ದಿವಸ ಇಡೀ ಜಿಲ್ಲೆಯಲ್ಲಿ ನಮ್ಮ ಕ್ಯಾಂಡಿಡೇಟು ಎಲ್ಲರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಎಲ್ಲ ಕಡೆ ಹೋಗಿ ಬಂದಿದ್ದಾರೆ. ಲಾಸ್ಟ್ ಒಂದು ವಾರದಿಂದ ಬಂದಂಥ ಮುಖಂಡರುಗಳು ಆ ಸಭೆಗಳಲ್ಲಿರುವಂಥ ಜನಸ್ತೋಮ ನೋಡಿ ಇವರು ಹತಾಶರಾಗಿದ್ದಾರೆ. ಈ ರೀತಿ ಏನೋ ಒಂದು ಜನಕ್ಕೆ ಡೈವರ್ಟ್ ಮಾಡೋದಕ್ಕೆ ಯಾವುದೋ ಒಂದು ಸಣ್ಣ ಪುಟ್ಟ ಹೇಳೋದಕ್ಕೆ ಏನೋ ಕಣ್ಣೆ ಮಾಡಿ ಪ್ರೆಸ್ ಮೀಟ್ ಮಾಡಿ ಈ ರೀತಿ ಬಂದು ಏನೋ ಮಾಡ್ತಿದ್ದಾರೆ. ಅವರು ಸೋಲೋದು ಖಚಿತ. ನಮ್ಮ ಯಾವ ರೀತಿ ಮಾಹಿತಿ ಇತ್ತು ಈ ಬಗ್ಗೆ ಪೊಲೀಸ್ ಸರ್ ಹೇಳಿದ್ರು. ಅವ್ರೇನೋ ಪ್ರೆಸ್ ಮೀಟ್ ಮಾಡಿ ಪ್ರತಿಭಟನೆ ಮಾಡಿ ಏನೋ ಮಾಡ್ತಾರೆ ಅಂತ ಅಲ್ಲಿರೋರು ಯಾರೋ ಹೇಳಿರ್ಬೇಕು ಇಂಟೆಲಿಜೆನ್ಸ್. ನಮಗೂ ಬಂತು, ನಮ್ಮ ನಗರಾಧ್ಯಕ್ಷರು ಹೇಳಿದ್ರು ವಿಜಯಗೌಡರು. ನಾವು ಇದನ್ನು SP ಅವ್ರಿಗೆ ಹೇಳಿ ಎಲ್ಲ ಹೇಳಿದ್ವಿ. ಅವರು ಬಂದೋಬಸ್ತ್ ಮಾಡಿದ್ರು. ಆದರೆ ಈ ರೀತಿ ಮಧ್ಯ ಬಂದು ಅದು ಅವರೇ ಜವಾಬ್ದಾರಿ ತಗೋಬೇಕು ಅವ್ರ ಮೇಲೆ. ಯಾಕಂದರೆ ಮಾಜಿ ಪ್ರಧಾನಿಗಳು ಒಬ್ಬರು ಸ್ಟೇಜ್ ಮೇಲೆ ಇರ್ಬೇಕಾದ್ರೆ ಈ ರೀತಿ ಆಗ್ಬೇಕಾದ್ರೆ ಯಾವ ರೀತಿ ಕಠಿಣ ಕ್ರಮ ತಗೊಳ್ಳೋದು ಅನ್ನೋದು ಪೊಲೀಸ್ ಮೇಲೆ ಬಿಟ್ಟಿದ್ದು. ಅದು ನಾವು ಯಾವ ರೀತಿ ನಿಮ್ಮ ಕಾರ್ಯಕರ್ತರಿಗೆ ಯಾರಿಗೂ ಕೂಡ ಬೇರೆ ಪಕ್ಷದವರು ಯಾರಿಗೆ ಗೊತ್ತಾಗುತ್ತೆ ಸರ್ ಏನವ್ರೇನೇನು. ಈಗ ನಾಟಕ ಆಡ್ಕೊಂಡು ಬಂದಿದ್ರು, ಇದ್ರ ಮಧ್ಯೆ ಯಾರು ಬಂದು ಹೋಗ್ತಾರೆ ಗೊತ್ತಾಗುತ್ತಾ ಸರ್? ಹೇಳಿದ್ದೀವಿ ಸರ್, ಎಲ್ಲ ಹೇಳಿದ್ದೀವಿ. ಅದನ್ನು ಇನ್ನೊಂದು ಗಂಟೆಯಲ್ಲಿ ಯಾವ ರೀತಿ ನಾವು ಕಂಪ್ಲೇಂಟ್ ಕೊಡಬೇಕು ಅದನ್ನೆಲ್ಲ ನಾವು ಪ್ಲಾನ್ ಮಾಡಿ